ಮಾವ, ಇಲ್ಲಿ ಬಿಸಿಲಾಗ ಏನ್ ಮಾಡ್ತಾ ಇದ್ರಿ ನೀವು ಕೆಲಸನ? ನೀವು ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಏನಾಗದೇ ಇಲ್ಲ ನಂಗೆ ಮಾಡ್ತಾ ಇದ್ರಲ್ಲ ಮಾವ. ನಾನೀಗ ಊರಿಗೆ ಹೊರಟಿದ್ದೆ ಮಾವ, ಅದಕ್ಕೆ ನಿಮ್ಮ ಹತ್ರ ಏನೋ ಹೇಳ್ಬೇಕಿತ್ತು. ಹೇಳು ಜೂನಿಯರು, ಹೇಳು ಹೇಳು. ಮಾವ, ಅದು ಅದು ನಾನು ತೆಪ್ಪು ಮಾಡಿದ್ದೀನಿ. ಅದೇ ನಿಮ್ಮ ಮಗುನ ಜೈಲ್ಗೆ ಹಾಕ್ಸಿ ತೆಪ್ಪು ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ಮಾವ, ಅದೊಂದು ವಿಚಾರನ ನಾನು ದಯವಿಟ್ಟು ಕ್ಷಮಿಸ್ಬಿಡಿ. ಅವನಂತ ಕೆಲಸ ಮಾಡಿದ್ದ ಮಾವ, ನನಗೆ ಬೇರೆ ದಾರಿ ಇರಲಿಲ್ಲ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಮಾವ, ಅದಕ್ಕೆ ಈ ಕೆಲಸ ಮಾಡಿಬಿಟ್ಟೆ ಮಾವ. ದಯವಿಟ್ಟು ಮಾವ, ದಯವಿಟ್ಟು ಕ್ಷಮಿಸ್ಬಿಡಿ ಮಾವ. ಬೇಕಂತ ಮಾಡಲಿಲ್ಲ, ನಿಮಗೂ ಗೊತ್ತು ಅವನು ಏನು ಮಾಡವನಿ ಅಂತ. ನೋಡು ಮಗಳೇ, ನನಗೆ ಹೇಳಿದ್ನಲ್ಲ, ನಿನ್ನಂಥ ಹೆಣ್ಮಗಳು ಯಾಕೆ ನನಗೆ ಹುಟ್ಟಲಿಲ್ಲ ಅಂತ ತುಂಬನೇ ಹೊಟ್ಟೆ ಉರಿಯೈತೆ ನನಗಂತೂ. ಈ ಕೆಲಸನ ನೀನು ಮೊದಲೇ ಸ್ಟಾರ್ಟಿಂಗಾಗೆ ನೀನು ಮಾಡಿಬಿಟ್ಟಿದ್ರೆ ದೇವರಾಣೆಗೂ ಇವತ್ತು ನನ್ನ ಮಗುಂಗೆ ನನಗೆ ನನ್ನ ಫ್ಯಾಮಿಲಿ ಇಂಥ ಗತಿ ಬರ್ತಾ ಇರಲಿಲ್ವೇನೋ. ನೀನು ತುಂಬ ತಡವಾಗಿ ಮಾಡಿಬಿಟ್ಟೆ ಇಂಥ ಕೆಲಸನ. ಅವತ್ತೇ ನನ್ನ ಮಗನ ನಾಲ್ಕು ಬಾರಿಸಿ ಬುದ್ಧಿ ಹೇಳ್ಬಿಟ್ಟು ಎಲ್ಲ ತಿದ್ಬಿಟ್ಟಿದ್ರೆ ಇವತ್ತು ನನ್ನ ಮಗ ಇಂಥ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ, ನಾನು ಹಿಂಗೆಲ್ಲ ಆಯ್ತಾ ಇರಲಿಲ್ಲ. ಆದರೂ ಇಷ್ಟು ದಿನಕ್ಕಾದರೂ ಒಳ್ಳೆ ಕೆಲಸ ಮಾಡಿದೆಯಲ್ಲ ಅನ್ನೋದೇನೆಯ ಏನೋ ಒಂಥರ ಖುಷಿ ನನಗೆ. ಆದ್ರೂ ಮಾವ, ನೀವು ಬೇಜಾರಾಗಿರ್ತೀರಾ ಅಂತ ಅನ್ಕೊಂಡೆ. ಛೇ ಇಲ್ಲ ಇಲ್ಲ ಇಲ್ಲ, ನನ್ನ ಮಗ ಮಾಡಿರೋ ಕೆಲಸಕ್ಕೆ ನಾನಿನ್ನು ಎಲ್ಲಿಂದ ಬೇಜಾರು ಮಾಡ್ಕೊಳಕ್ಕಾಯ್ತದೆ? ಹಾಂ, ಅವನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಮಗಳೇ, ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ. ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಡಿ, ನಾನು ನಿನ್ನ ಗಂಡನ ಮನೆಗೆ ಬಂದ್ಬಿಟ್ಟು ನೀನು ಬಿಟ್ಬಿಟ್ಟು ಆಮೇಲೆ ಮನೆಗೆ ಬರ್ತೀನಿ. ಅಯ್ಯೋ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ನಾನು ಹೋಗ್ಬಿಟ್ಟು ಬರ್ತೀನಿ ಬಿಡಿ, ನೀವೇನು ತಲೆ ಕೆಡ್ಸ್ಕೊಬೇಡಿ. ಅಮ್ಮ ಅಪ್ಪ ಅಜ್ಜಿನ ಚೆನ್ನಾಗಿ ನೋಡ್ಕೊಂಡು ಇಲ್ಲೇ ಇದ್ಬಿಡಿ ಮಾವ. ನೀವು ನೋಡಿ ನಂಗೆ ತುಂಬಾನೇ ಖುಷಿ ಆಯಿತು. ನೀನು ಮದುವೆ ಮಾಡ್ಕೊಂಡು ಇಷ್ಟು ದೊಡ್ಡವಳಾಗಿ ಸಂಸಾರ ಮಾಡ್ತಾ ಇದೀಯ ಅಂದರೆ ನಂಬಕ್ಕೆ ಆಯ್ತಿಲ್ಲ ಕಣಮ್ಮ. ನನಗೊಂದು ಖುಷಿ ಐತೆ ಸದ್ಯ, ನನ್ನ ಮಗನ ಮದುವೆ ಮಾಡ್ಕೊಂಡ್ಬಿಟ್ಟು ನೀನು ಹಾಳಾಗೋಗ್ಲಿಲ್ವಲ್ಲ, ತುಂಬ ಚೆನ್ನಾಗಿದೆಯಲ್ಲ ಅನ್ನೋದೇ ಎಲ್ಲೋ ಒಂಥರ ಖುಷಿ ಆಗ್ತಾಯಿತ್ತು ನನಗಂತೂ. ಮಗಳೇ, ಹಿಂಗೆ ಖುಷಿಯಾಗಿ 100 ಕಾಲ ಖುಷಿಯಾಗಿ ಚೆನ್ನಾಗಿರು ಮಗಳೇ, ಅಷ್ಟೇ ಸಾಕು ನಂಗೆ, ಬೇರೆ ಇನ್ನೇನು ಬೇಕಿಲ್ಲ. ಮಾವಂತ ಪ್ರೀತಿಯಿಂದ ಕರಿತಿದ್ಯಲ್ಲ, ಅಷ್ಟೇ ಸಾಕು ನನಗೆ, ಸರಿನಾ? ಪಟ 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 ಅಂತ ರೆಡಿಯಾಗಿ ಹೋಗು. ಅಷ್ಟರೊಳಗಡೆ ನಾನು ಈ ಗಿಡಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಸರಿ ಮಾವ, ಆಯ್ತು. ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕು, ಎಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟು ಬರ್ತೀನಿ. ನನ್ನ ಗಂಡ ಬಾಬುನೇನೆ ನನ್ನ ಹುಡುಕ್ತಿದ್ದಂಗೆ ಇಲ್ಲೇ ಅವನೇ. ರೀ 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 ಇದೇನ್ರಿ? ಯಾವಾಗ ಬಂದ್ರಿ ರೀ ನೀವು? ನನಗೊಂದು ಮಾತು ಹೇಳಿಲ್ವಲ್ರಿ? ಯಾವಾಗ ಬಂದ್ರಿ, ಏನು ಎತ್ತ ಅಂತ ನಂಗೆ ಏನು ಗೊತ್ತೇ ಇಲ್ವಲ್ಲ ರೀ. ಒಂದು ಮಾತು ಹೇಳೋದಲ್ವರಿ ನೀವು? ಯಾವಾಗ ಬಂದ್ರಿ, ಏನು ಎತ್ತ ಅಂತ ಹೇಳ್ಬಿಟ್ಟು. ಹಾಂ, ಯಾಕ್ರಿ ನನ್ನ ಹತ್ರ ಏನು ಹೇಳ್ದಂಗೆ ಮುಚ್ಚಿಕ್ಕುದ್ರಿ? ಅಯ್ಯೋ ರೀ, ನಿಮ್ಗೆ ಹುಡುಕ್ತಿರೋ ಜಾಗನೇ ಇಲ್ಲ. ನಿಮ್ಮನ್ನಂತೂ ಹುಡುಕಿ ನಾನಂತೂ ಸುಸ್ತಾಗೋಗ್ಬಿಟ್ಟೆ. ಅಷ್ಟೆಲ್ಲ ಹುಡುಕ್ಬಿಟ್ಟಿದ್ದೀನಿ. ಏನೋ ಒಂದು ಜಗಳ ಆಯಿತು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮನೆ ಬಿಟ್ಬಿಟ್ಟು ಹೊರಟೋಗೋದ ರೀ. ನನಗಂತೂ ಆಯ್ತಾ ಇಲ್ಲ. ಬನ್ನಿ ಮನೆಗೆ ಹೋಗೋಣ. ನೀವು ಯಾಕೆ ಇಲ್ಲಿದ್ದೀರಾ? ನನ್ನ ಹುಡಿಕೊಂಡು ಅಲ್ಲಿಗೆ ಬರೋದಲ್ವಾ, ನಮ್ಮ ಮನೆಗೆ ಬರೋದಲ್ವಾ? ಇಲ್ಲ ನನಗೊಂದು ಫೋನ್ ಹಾಕೋದಲ್ವಾ? ಒಂದು ಫೋನ್ ಹಾಕಿದ್ರೆ ನಾನು ಎಲ್ಲಿದ್ರು ಅಲ್ಲಿಗೆ ಓಡ್ಬತ್ತಾ ಇದ್ದೆ. ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಬಿಟ್ಟೆ ರೀ ನಾನು. ರೀ, ಏನೋ ಜಗಳ ಎಲ್ಲ ಆಗಿದ್ದಾಗೋಯ್ತು ರೀ. ಬನ್ನಿ ಹೋಗೋಣ. ನಾವು ಮೊದಲಿಂದ ಜೀವನ ಶುರು ಮಾಡ್ಕೊಂಡು ಸಂದಕಿರೋಣ ರೀ. ಬನ್ರಿ. ರಾಣಿ, ಸ್ವಲ್ಪ ದೂರ ನಿಂತ್ಕಂತೀಯಾ? ಯಾಕ್ರಿ? ನೋಡು, ನಾನು ಮನಸ್ಸಿಂದ ಸನ್ಯಾಸತ್ವನ ಸ್ವೀಕಾರ ಮಾಡಿದ್ದೀನಿ. ಹೆಣ್ಮಕ್ಳು ಮುಟ್ಟಲ್ಲ, ಹೆಣ್ಮಕ್ಳು ಸವಾಸ ಬೇಡ, ಹೆಣ್ಮಕ್ಳು ಜೊತೆ ಇರಲ್ಲ. ನನ್ನ ಅಕ್ಕ ತಂಗಿಯವ್ರ ಜೊತೆ, ತಾಯಿ ಜೊತೆ ಅಷ್ಟೇನೇ ಇರೋದು, ಬೇರೆ ಇನ್ಯಾವ ಹುಡುಗಿಯರನ್ನು ಕಣ್ಣೆತ್ತು ನೋಡಲ್ಲ ಅಂತ ಹೇಳ್ಬಿಟ್ಟು ನಾನಾಗ್ಲೇನೆ ಮನಸ್ಸಿಂದ ಸನ್ಯಾಸತ್ವನ ಸ್ವೀಕಾರ ಮಾಡ್ಬಿಟ್ಟಿದ್ದೀನಿ. ನೀನು ಮುಟ್ಕೊಂಡ್ರೆ ಇವಾಗ ನನ್ನ ಸನ್ಯಾಸತ್ವ ಎಲ್ಲ ಹಾಳಾಗೋಗ್ತೈತೆ. ದಯವಿಟ್ಟು ನೀನು ದೂರ ನಿಂತ್ಕ. ರೀ, ಇದೇನು ಹೇಳ್ತಾ ಇದ್ದೀರಾ ನೀವು? ಏನ್ ಸನ್ಯಾಸತ್ವ ಅದು ಇದು ಅಂತ ಮಾತಾಡ್ತಿದ್ದೀರಾ? ನಾನು ನಿಮ್ಮ ಹೆಂಡತಿ. ಒಂದ್ಸಲ ಹೇಳ್ರಿ, ನಿಂಗೆ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಅನ್ಕೋತೀನಿ. ನೋಡು, ಇವಾಗ ನೀನು ನನ್ನ ಹೆಂಡತಿಯಲ್ಲ, ನಿನ್ನ ಗಂಡಲ್ಲ. ನಾನು ಸನ್ಯಾಸತ್ವ ಸ್ವೀಕಾರ ಮಾಡಿಬಿಟ್ಟಿದ್ದೀನಿ. ನಾನು ಎಲ್ಲ ಸಂಸಾರನ ತ್ಯಜಿಸ್ಬಿಟ್ಟಿದ್ದೀನಿ. ನೀನು, ನಿನ್ನ ಮಗ ಯಾರು ನನಗೆ ಬೇಕಾಗಿಲ್ಲ. ಎಲ್ಲ ಬಿಟ್ಬಿಟ್ಟು ಸನ್ಯಾಸಿ ಥರ ಜೀವನ ಮಾಡ್ತಾ ಇದ್ದೀನಿ. ಮುಂದೇನೂ ಹಂಗೆ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಲ್ಲಿಂದ ಹೋದ್ರೆ. ಬಾಬು, ನೀನು ಹಿಂಗೆ ಮಾತಾಡ್ಬಿಟ್ರೆ ನನ್ನ ಜೀವನ? ನೀನು ಹೇಳ್ದಲ್ವಾ, ನನ್ನ ಮಗನೇ ನನ್ನ ಜೀವನ, ನನ್ನ ಮಗನ ಜೊತೆ ನಾನು ಚೆನ್ನಾಗಿರ್ತೀನಿ. ಅವ್ನು ಕೆಟ್ಟ ಕೆಲಸ ಮಾಡಿದ್ರೆ ನನ್ನ ಮಗನೇ, ಒಳ್ಳೆ ಕೆಲಸ ಮಾಡಿದ್ರು ನನ್ನ ಮಗನೇ, ಎಲ್ಲ ನನ್ನ ಮಗನೇನೆ ಅಂತ ನೀನೇ ಹೇಳ್ದೆ ಅಲ್ವಾ? ಹೋಗಿ ನಿನ್ನ ಮಗನ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿರು. ನಾನು ನಿನ್ನ ಮಗನ ಹೊಡಿಯಕ್ಕೆ ಹೋಗಿದ್ದಕ್ಕೆ ನನ್ನ ಮೇಲೇನೇ ಕೈ ಮಾಡಿದೆ ಅಲ್ವಾ? ಎಂಥ ಹೆಂಡತಿ ಅಂತಂದರೆ ಮೆಚ್ಕೋಬೇಕು. ನಿನ್ನಂಥ ತಾಯಿನ ಪಡೆಯೋಕ್ಕೆ ನಿನ್ನ ಮಗ ಪುಣ್ಯ ಮಾಡಿರ್ತಾನೆ. ನೀವಿಬ್ಬರು ಆರಾಮಾಗಿ ಖುಷಿಯಾಗಿ ಚೆನ್ನಾಗಿರಿ. ಅದನ್ನ ಬಿಟ್ಟು ಬೇರೆ ನಾನು ಇನ್ನೇನು ಬಯಸೋದೇ ಇಲ್ಲ. ರೀ, ನಿಮಗೆ ಗೊತ್ತಿಲ್ವಾ ವಿಷಯ? ನಿಮಗೆ ವಿಷಯನೇ ಗೊತ್ತಿಲ್ವಾ? ನಮ್ಮ ಮಗ ದರ್ಶನು ಜೈಲಾಗವನ್ರಿ. ಅವನಿಗೆ 3 ವರ್ಷ ಜೈಲು ಶಿಕ್ಷೆ ಆಗ್ಬಿಟ್ಟೈತ್ರಿ. ಎಲ್ಲ ನನ್ನ ವೈ ಮನೆಯಾಳಿ ಪೊದ್ದಿಯಿಂದನೇ ಆಗಿದ್ದು ರೀ. ನನ್ನ ಮಗ ಜೈಲು ಸೇರ್ಬಿಟ್ಟವನೇ. ನಿಮಗೆ ವಿಷಯ ಗೊತ್ತಿಲ್ಲ ಅನ್ನಿಸ್ತದೆ ರೀ. ಹೆಂಗನಾ ಮಾಡಿ ನನ್ನ ಮಗುನ ಬಿಡಿಸ್ಕೊಡ್ರಿ, ಏನೋ ತಪ್ಪು ಮಾಡಿದ್ದೀವಿ ಅಂತ ಕ್ಷಮಿಸ್ಬಿಟ್ಟು ಹೆಂಗನಾ ಮಾಡಿ ಬಿಡಿಸ್ಕೊಡ್ರಿ. ನಿಮ್ಮ ಕೈ ಮುಗಿತೀನಿ. ಆದರ್ಶ ತಾಯಿ, ಆದರ್ಶ ಮಗ ಅಲ್ವಾ? ನೀನು ಇಷ್ಟೆಲ್ಲ ಚೆನ್ನಾಗಿ ಬೆಳೆಸಿರ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ರಾಣಿ. ಮಗುನ್ ತುಂಬ ಚೆನ್ನಾಗಿ ಬೆಳೆಸಿದ್ಯಾ. 3 ವರ್ಷ ಜೈಲಾಗಿರೋಷ್ಟು ಚೆನ್ನಾಗಿ ಬೆಳೆಸಿರ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಬೆಳೆಸಿದ್ಯಾ. ಗ್ರೇಟ್ ಅಲ್ವಾ ನೀನಂತೂ. ನೋಡು, ನೀನು ಹೋಗಿ ಜೈಲಾಗೆ ಇರು, ನನಗೇನು ಬೇಜಾರಿಲ್ಲ. ಆದರೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಯಾವತ್ತು ನೀನು ನನ್ನ ಮೇಲೆ ಕೈ ಮಾಡ್ದೋ, ಯಾವತ್ತು ನೀನು ನನ್ನ ಮಾತು ಕೇಳಿದಂಗೆ ಇಡೀ ಎಲ್ಲ ಆಸ್ತಿನೂ ಕಳೆದು ನನ್ನ ಬೀದಿ ಪಾಲು ಮಾಡ್ದೋ, ಅವತ್ತೇ ನಾನು ಅನ್ಕೊಂಬಿಟ್ಟೆ ಅಷ್ಟೇ ಕತೆ. ನಾಯಿ ಬಲ ಡೊಂಕೆನೆ, ನೀವಿಬ್ಬರು ಬದಲಾಗಲ್ಲ
ಅದಕ್ಕೆ ನಾನು ಬಂದ್ಬಿಟ್ಟು ನಮ್ಮ ಅಕ್ಕನ ಮನೆಗಿದ್ದೀನಿ. ದಯವಿಟ್ಟು ಇಲ್ಲನ ನೆಮ್ಮದಿಯಾಗಿರಕ್ಕೆ ಬಿಡು. ನಿನ್ನ ಮಗನ ಜೊತೆ ನೀನು ಹೋಗಿ ಜೈಲಾಗೆ ಕೂತ್ಕ. 3 ಹೊತ್ತು ಬಿಸಿ ಬಿಸಿ ಊಟ ಹಾಕ್ತಾರೆ, ತಿನ್ಕೊಂಡು ಆರಾಮಾಗಿರು. ಮಾವ ಲೇ ಪದ್ದಿ, ಏಯ್ ನೀನು ಉದ್ಧಾರ ಹಾಕಿಲ್ವೇ? ನೀನು ಉದ್ಧಾರ ಹಾಕಿಲ್ಲ. ನನ್ನ ಮಗನ ಜೈಲ ಕೊಳೆಯಂಗ್ ಮಾಡಿದ್ಯಲ್ಲ, ನೀನು ಉದ್ಧಾರ ಹಾಕಿಲ್ಲ. ನೀನು ಹಾಳಾಗೇನಿಯ ಹೋಗೋದು, ನನ್ನ ಕಣ್ಣು ಮುಂದೆ ನೀ ಹೆಂಗ್ ಹಾಳಾಗೋಯ್ತೀಯ ಅಂತ ಹೇಳ್ಬಿಟ್ಟು ನೋಡ್ತಾ ಇರು. ನನ್ನ ಮಗ ಏನಂತ ಪಾಪ ಮಾಡಿದ್ದ? ಯಾರು ಮಾಡಬಾರ್ದೇನ ಮಾಡ್ಬಿಟ್ಟಿದ್ನ ಏನೋ ಏನೋ ನಮ್ಮಗೇನಿಯ ಬಗೆಹರಿಸ್ಕೊಂಡು ನಮ್ಗೇನಿಯ ಎಲ್ಲನೂ ಬಗೆಹರಿಸ್ಕೊಳ್ಳೋದು ಬಿಟ್ಬಿಟ್ಟು ಕೊನೆಗೂ ನನ್ನ ಮಗನ ಜೈಲಿಗೆ ಹಾಕಿಸ್ಬಿಟ್ಟು 3 ವರ್ಷ ಶಿಕ್ಷೆ ಮಾಡಂಗೆ ಮಾಡ್ಬಿಟ್ಟೆ ಅಲ್ವಾ? ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ನನ್ನ ಗಂಡನ ಕರ್ಕೊಂಬಂದು ಮನೆಗೆ ಇರಿಸ್ಕೊಬಿಟ್ಟು ನನ್ನ ಗಂಡನ ತಲೆ ಎಲ್ಲ ಕೆಡಿಸ್ಬಿಟ್ಟು ನನ್ನ ಗಂಡನೂ ಹಾಳು ಮಾಡ್ತಾ ಇದ್ದೀರಾ ಆಯ್ತಲ್ವಾ? ನಿಮ್ಮ ಅಮ್ಮ ಎಲ್ಲನೂ ಸೇರ್ಕೊಂಡು ಏನು ಮಾಡಬೇಕು ಅನ್ಕೊಂಡಿದ್ಯಾ? ನನ್ನ ಮಗ ದರ್ಶನ್ ಇವತ್ತು ಜೈಲಾಗ ಕೊಳಿತಾವನೆ. ಅವ್ನ ಮುಖ ನೋಡೋಕ್ಕಾಯ್ತಿಲ್ಲ, ಅವ್ನೊಳದು ನನ್ನ ಕೈಲಿ ಸಹಿಸಕ್ಕಾಯ್ತಿಲ್ಲ. ಎಲ್ಲ ನಿನ್ನಿಂದನೇ ಆಗಿದ್ದು. ಯಾಕೆ ನನ್ನ ಮಗನ ಮೇಲೆ ಅಷ್ಟೊಂದು ದ್ವೇಷ ಸಾಧಿಸ್ತೀಯ ನೀನು? ಏನೇ ಮಾಡೋನು ಅಂತದು? ಏನೇ ಮಾಡ್ದ? ನಿನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟೆ ದ್ವೇಷನೇ ಸಾಧಿಸ್ತಿದೀಯನೇ ನೀನು. ಥು, ನಿನ್ ಬಾಳ್ಗಿಷ್ಟು. ರಾಣಿ, ಇನ್ನೊಂದು ಪದ ನೀನೇನು ಅವಳ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಏಯ್ ಹೋಗೆ ಇಲ್ಲಿಂದ, ತೊಲ್ಗೆ. ರೀ, ಇವಳು ನಮ್ಮ ಮಗುನ ಜೈಲ್ಗೆ ಹಾಕ್ಸವಳೆ. ನಿನ್ನ ಮಗ ಅಂತ 420 ಕೆಲಸ ಮಾಡೋನೆ, ಅದಕ್ಕೆ ಜೈಲ್ಗೆ ಹಾಕ್ಸಿರೋದು. ಯಾರಾದ್ರೂ ಸತ್ತೋಗಿರೋ ಮಗ ಬದುಕವನೆ ಅಂತ ಹೇಳ್ಬಿಟ್ಟು ಆಸ್ತಿ ಹೊಡಿಯಕ್ಕೆ ಅಂತ ಹೇಳ್ಬಿಟ್ಟು ಫ್ರಾಡ್ ಕೆಲಸ ಯಾರನ್ನ ಮಾಡ್ತಾರೇನೆ, ಅಂತದ್ರಾಗೆ ನಿನ್ನ ಮಗ ಫ್ರಾಡ್ ಕೆಲಸ ಮಾಡೋನೆ, ಅದಕ್ಕೆ ಅವಳು ಜೈಲ್ಗೆ ಹಾಕ್ತಿರೋದು ಹೆಚ್ಚು. ಅದ್ರ ಜಾಗದಾಗ ನಾನೇನ ಇದ್ದಿದ್ರೆ ಕತ್ರು ಸಾಕ್ತಾ ಇದ್ದೆ. ನಿನ್ನ ಮಗಂಗೆ ಎಂತ ಒಳ್ಳೆ ಬುದ್ಧಿ ಕಲ್ಸಿದ್ಯಾ ಅಂತ ಹೇಳ್ಬಿಟ್ಟು ಇದ್ರಾಗೆ ಗೊತ್ತಾಗ್ತಾ ಐತೆ. ನೀನು ಬುದ್ಧಿ ಎಲ್ಲ ನಿನ್ನ ಮಗಂಗೆ ಕಲ್ಸಿದ್ಯಾ ಅಂತ ಅನ್ನಿಸ್ತಾ ಐತೆ. ನೋಡು, ಇಷ್ಟಪಟ್ಬಿಟ್ಟು ನೀನು ಮದುವೆ ಮಾಡ್ಕೊಂಡೆ, ಆದ್ರೆ ನೀನು ಇಷ್ಟೊಂದು ಬದಲಾಗ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಮಗನ ವ್ಯಾಮೋಹ ನಿನ್ ಕಣ್ಣು ಮುಚ್ಚಿಸ್ಬಿಟ್ಟೈತೆ. ಇವತ್ತಿಗೂ ಮಗನ ವ್ಯಾಮೋಹ ಅತಿ ಆದ್ರೆ ಏನಾಗ್ತೈತೆ ಅಂತ ಜನಗಳಿಗೆಲ್ಲ ಗೊತ್ತಾಗಬೇಕು. ತಪ್ಪು ಮಾಡ್ತಿದ್ಯಾ ಅಂತ ಚೊಪ್ಪಳೆ ಹೊಡಿಬೇಕಿತ್ತು ನೀನು. ಅದು ಬಿಟ್ಬಿಟ್ಟು ನನ್ನ ಮಗ ಮಾಡಿದ್ದೆ ಸರಿ ಅಂತ ಹೇಳ್ಬಿಟ್ಟು ವಾದ ಮಾಡಿದೆ ಅಲ್ವಾ? ಅನ್ಭವಿಸ್ಕೊಂಡು ಸಾಯಿ. ಒಂದು ಕ್ಷಣ ಇಲ್ಲಿ ನಿಂತ್ಕೊಬೇಡ. ಇದು ನಿನ್ನ ಮನೆ ಅಲ್ವೋ ಅಲ್ಲ. ಆಗ್ಲೇನೆ ನೀವಮ್ಮ ಪರಕೆ ಹೊಡೆದ್ಬಿಟ್ಟು ನಿನ್ನ ಮನೆಯಿಂದ ಈಚೆ ಕಡೆಗಾಗೈತೆ. ಮತ್ತೆ ಇವಾಗ ಇನ್ನೊಬ್ರು ಯಾರನ್ನ ಮೆಟ್ಟು ತಗೊಳ್ಳೋದಕ್ಕಿಂತ ಮುಂಚೆ ಇಲ್ಲಿಂದ ಹೋಗ್ತಾ ಇರು. ರೀ, ಹೋಗು ಅಂತ ಎಲ್ರು ಹೋಗು ಅಂದ್ರೆ ನಾನು ಎಲ್ಲೋಗಿ ಸಾಯ್ಲಿ? ಎಲ್ಲಾದ್ರೂ ಹೋಗಿ ಸಾಯ್ಲೆ ನಾನು? ಸಾಯಿ, ಪರವಾಗಿಲ್ಲ, ಭೂಮಿಗೆ ಬಾರ ನೀನು. ಥೂ, ನಿನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ವೇ? ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಇಷ್ಟು ದಿನ ಎಲ್ಲಿ ಬಿದ್ದಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನಿಲ್ಲ ಅಂತ ಹೇಳ್ಬಿಟ್ಟು ಛೀ, ಆ ರಂಗನ ಮನೆಗೆ ಹೋಗ್ಬಿಟ್ಟು ಬಿದ್ದಿದ್ದ ನೀನು. ಥೂ ರೀ, ನಾನೇನು ಬೇಕಂತ ಹೋಗ್ಲಿಲ್ಲ ರೀ. ಅವರೇನಿಯ ಬಾ ಅಂತ ಕರೆದಿದ್ದು. ನಿನ್ನ ಗಂಡನ ಹುಡುಕೊಡ್ತೀನಿ ಹಂಗೆ ಹಿಂಗೆ ಅಂತ ಅವರೇ ಬಾ ಅಂತ ಕರೆದಿದ್ದು. ಇವಾಗ ನಾನು ಅವ್ರ ಮನೆಗೆ ಇಲ್ಲ ರೀ. ನಾನು ಇವಾಗ ಯಾರ ಮನೆಗೂ ಇಲ್ಲ. ನಾನು ನಂಬಿ ನಾನೇನು ಬೇಕಂತ ಹೇಳ್ಬಿಟ್ಟು ಅವ್ರ ಮನೆಗೇನು ಹೋಗ್ಲಿಲ್ಲ. ಅವರೇನಿಯ ಬಲವಂತ ಮಾಡಿ ಬಾರಾಣಿ ಅಂತ ಕರ್ಕೊಂಡೋದ್ರು. ಅಲ್ಲಿಗೆ ಹೋಗಿ ಒಂದು ವಾರ 15 ದಿನ ಇದ್ದೆ ಅಷ್ಟೇನೆ. ಆಮೇಲೆ ಮತ್ತೆ ಬಂದ್ಬಿಟ್ನಲ್ಲ ರೀ. ನಂದೇನು ತಪ್ಪಿಲ್ಲ ರೀ ಇದ್ರಾಗೆ. ನಾನು ನಂಬ್ರಿ ನೀವು. ಥೂ, ಏಯ್ ಹೋಗೆ. ಕರೆದ್ರಂತೆ ಓದ್ಲಂತೆ ಮೊದಲನೇ ಗಂಡ, ಅದು 8 ಬಿಟ್ಟಿರೋ ಜೊತೆ ನೀನು ಹೋಗಿದ್ಯಾ ಅಂತಂದ್ರೆ ನೀನು ಎಂತ 3 ಬಿಟ್ಟೋಳಿರ್ಬೇಡ. ನೀನು ಮೈಂಡ್ ಸೆಟ್ ನೀನು ಹೆಂಗಿರ್ಬೇಡ. ಹೋದ್ರೆ ಹೋಗ್ಲಿ, ಅವನು ಹೋದ್ರೆ ಇವನ ಜೊತೆ ಸಂಸಾರ ಮಾಡ್ಕೊಂಡಿಲ್ಲ. ನನ್ನ ಮೆಂಟಾಲಿಟಿ ಇತ್ತು ನನಗೆ ಅಲ್ವೇನೆ. ಏಯ್ ಹೋಗು ಅಂತ ಹೇಳಿದ್ನಲ್ಲ, ನನ್ನ ಕಣ್ಣು ಮುಂದೆ ನಿಂತ್ಕೋಬಾರ್ದು ನೀನು. ಸರಿ ಬಿಡಿ, ಹೋಯ್ತೀನಿ. ಯಾರಿಗೂ ಬೇಕು ಅಂದ್ರೂ ಸಿಗಾಕಿಲ್ಲ. ನಾನು ಹೆಂಗೋ ಸಂಸಾರ ಮಾಡ್ಕೊಂಡಿರ್ತೀನಿ. ನನಗೆ ಇವಾಗ ಮನೆ ಮಠ ಏನೂ ಗೊತ್ತಿಲ್ಲ. ಎಲ್ಲ ಹೋಗಿ ಸಾಯ್ಲಿ ಅಂತಂದ್ರೆ ನೀವು ಹಿಂಗೆಲ್ಲ ಹೇಳ್ತಾ ಇರೋದು. ನಮಗೂ ಒಂದು ಟೈಮ್ ಬರ್ತದೆ. ಹೋಗಿ ಆ ಟೈಮ್ಗೋಸ್ಕರನೇ ಸತ್ತು ಉಟ್ಕೊಂಡು ಬಿದ್ದಿರೋಗೆ. ನಿಂಗೆ ಜೀವನ ಅರ್ಥ ಆಗಬೇಕು. ಎಲ್ಲರ ತಗೋ ಚೀತು ಅಂತ ಉಗಿಸ್ಕೊಂಡಾಗ ನಿಂಗೆ ಬುದ್ಧಿ ಬರಬೇಕು. ನಿನಗಿನ್ನ ಎಪ್ಸರಣೆ ಎಷ್ಟೋ ವಾಸಿ ಅಂತ 420 ಕೆಲಸ ಮಾಡಿದ್ರು ಮೊರ್ವಾದೆಗೆ ಜೀವನ ಮಾಡ್ಕೊಂಡು ಇನ್ನೊಬ್ನು ಕಟ್ಕೊಂಡಿದ್ದಾಗ ಮೊರ್ವಾದೆಗೆ ಬಿದ್ದವಳೆ. ಥೂ, ನನ್ನ ಮನೆಯಲ್ಲಿ ಅಪ್ಸರಂಗೆ ಹೋಲಿಸ್ಬಿಟ್ರಿ ಅಲ್ವಾ? ಒಂದು ಕ್ಷಣ ಇರಲ್ಲ. ಅತ್ತೆ ಅತ್ತೆ ಬಿಡಮ್ಮ, ಹೋದ್ರೆ ಹೋಗ್ಲಿ. ಥೂ, ಇವಳಂತ ಹೆಣ್ಣು ನಾನು ಎಲ್ಲೂ ನೋಡೇ ಇಲ್ಲ. ಇವಳಿಗಿನ್ನ ಎಪ್ಸರಣೆ ಎಷ್ಟೋ ವಾಸಿ ಅಲ್ವಾ? ಇನ್ನೊಬ್ನು ಕಟ್ಕೋದಿತ್ತು. ಅದು ಬಿಟ್ಬಿಟ್ಟು ಮಗಳು ಬೇಕು ಅಂತ ಹೇಳ್ಬಿಟ್ಟು ಮಗಳು ನೋಡ್ಕೊಂಡು ಚೆನ್ನಾಗಿದ್ಲು. ಮಗಳು ಹುಟ್ಟಿದ್ಮೇಲೆ ಇಂಥ 420 ಕೆಲಸ ಮಾಡ್ದೋಳೆ ನೀ ಅಲ್ಲ ಅವಳು. ಇವಾಗ ನೋಡು, ನಮ್ಗಿನ್ನ ಸಂದಕ್ಕೆ ನೀ ಅವಳೆ ಜೀವನ ಅರ್ಥ ಮಾಡ್ಕೊಂಡು. ಆದರೆ ಇಂಥ ಹೆಂಡ್ತಿನ ಕಟ್ಕೊಬಿಟ್ಟು ನಾನು ಏನು ಚೆನ್ನಾಗಿರ್ಲಿ ನೀನೇ ಹೇಳು. ಆದ್ರೂ ಮಾವ, ಇವಾಗ ಅತ್ತೆಗೆ ಯಾರು ದಿಕ್ಕಿಲ್ಲ ಅಲ್ವಾ? ಎಲ್ಲೋಗ್ಬಿಟ್ಟು ಹೆಂಗೆ ಜೀವನ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಅಜ್ಜಿ ಅಂತೂ ಇವ್ರನ್ನ ಕಂಡ್ರಾಕಿಲ್ಲ, ರೇಗಾಡ್ಕೊಂಡು ಕುಂತೈತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಈಗ ಅತ್ತೆ ಏನು ಮಾಡ್ತಾರೋ ಏನು ಕತೆನೋ ಗೊತ್ತಿಲ್ಲ. ಇನ್ನು ನೀವು ಮನೆಗೆ ಬಿಟ್ಕೊಳ್ಳಲ್ಲ, ಅಮ್ಮನೂ ಬಿಟ್ಕೊಳ್ಳಿಲ್ಲ. ಇನ್ನೇನು ದರ್ಶನು ಜೈಲಾಗವನೆ. ಇನ್ನು ಯಾರೂ ದಿಕ್ಕಿಲ್ಲ ಅಂತ ಅನ್ನಿಸ್ತೈತೆ. ಬಿಡು, ನಾಯಿ ಪಾಡಾಗ್ಲಿ, ಅವಳ ಜೀವನ ಗೊತ್ತಾಗ್ಲಿ. ಅವಾಗಾದ್ರೂ ಸ್ವಲ್ಪ ಅರ್ಥ ಮಾಡ್ಕೊಂತೇಳೇನೋ ನೋಡೋಣ. ನಡಿಯಮ್ಮ ನೀನು ಅವಳ ಬಗ್ಗೆ ತಲೆ ಕೆಡಿಸ್ಕೊಬೇಡ ಜಾಸ್ತಿ. ನಡಿ, ಲಗೇಜ್ ತಗೊಬಿಟ್ಟು ಬರೋವು. ನಿನ್ನ ಗಂಡನ ಮನೆಗೆ ಬಿಟ್ಟು ಬರಬೇಕು ಅಂತ ಹೇಳ್ದಲ್ಲ, ಬಿಟ್ಟು ಬರ್ತೀನಿ. ನಡಿ ಮಗಳೇ, ನೀನು ತಲೆ ಕೆಡಿಸ್ಕೊಬೇಡ. ನೀನು ನಾನು ನೋಡ್ಕೊತೀನಿ, ನಡಿ. ಸರಿ ಮಾವ. ನಾನಂತೂ ಏನು ತಪ್ಪು ಮಾಡಿಲ್ಲ ಅಂತ ನನ್ನ ಮನಸ್ಸೇ ಹೇಳ್ತಾ ಐತೆ. ನಾನಂತೂ ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋದೆಲ್ಲ ಅವರೇನೇನೆ ಅನುಭವಿಸ್ಕೊಂಡು ಹೋಗ್ಲಿ ಬಿಡು, ನನಗೇನಂತೆ.